ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಕೇರ್ಪುರಮಲ್ಲಿ ಒಂದು ಟೂರ್ನಮೆಂಟ್ ಇರುತ್ತೆ. ಅದಕ್ಕೆ ITI ಹತ್ರ ನಾವು ಟಿಫನ್ ತಿನ್ಕೊಂಡು ಸೀದಾ ಗ್ರೌಂಡ್ಗೆ ಹೋಗ್ತೀವಿ. ಗ್ರೌಂಡು ಇಲ್ಲೊಂದು ಗ್ರೌಂಡ್ ರೆಡಿ ಆಗಿದೆ. ಇದು ತುಂಬಾ ದೊಡ್ಡ ಗ್ರೌಂಡು ವಿತ್ ಗ್ರಾಸ್. ನಾವು ಮಾಡಿದಿರೋ ಕಟಿಂಗ್ಗೆ ಒಳ್ಳೆ ಅಮೂಲ್ ಬೇಬಿ ತರ ಕಾಣಿಸ್ತಾ ಇದ್ದ ಅವನು. ಫಸ್ಟ್ ಮ್ಯಾಚು 1 ಬಾಲ್ 6 ರನ್ ಬೇಕಾದಾಗ ನಮ್ಮ ಸರ್ವಣ ವಿನ್ ಮಾಡಿಸ್ಬಿಟ್ಟು ಫುಲ್ಲು ಜಾಲಿಯಾಗಿ ಎಲ್ಲರೂ ಕೂಡ ಟಿಫನ್ ಮಾಡೋಕ್ಕೆ ಹೋಗ್ತಿರ್ತೀವಿ. ನಮ್ಮ ಸನತ್ ಅವರು ಒಂದು ಕಡೆ ಆಡಿ ಅಂದರೆ 24 ಕಡೆ ಮ್ಯಾಚ್ ಆಡ್ಕೊಂಡು ಅಲ್ಲೋಗೋದು ಇಲ್ಲೋಗೋದು, ಅಲ್ಲೊಂದು ಮ್ಯಾಚು ಇಲ್ಲೊಂದು ಮ್ಯಾಚ್ ಆಡ್ಕೊಂಡು ಬರ್ತಾನೆ. ಅಣ್ಣನೇ ಸಾಕ್ಷಿ ಕರ್ಕೊಂಬರ್ತೀನಿ ಅಂತ ಮಾಡಿ ನಮ್ಮ ಬ್ರಾವು. ಚೆನ್ನಾಗಿದೆ ಅಮ್ಮ ಇಡ್ಲಿ. ನ್ಯಾಶ್ ಪ್ಲೇಯರು ಪ್ರಖ್ಯಾತ ಅಣ್ಣ ಅದನ್ನು ಬಂದಿರ್ತಾರೆ, ತುಂಬ ಚೆನ್ನಾಗಿ ಆಡ್ತಾರೆ. ಅವರು ವೆಯ್ಟ್ ಜಾಸ್ತಿ ಇದ್ರೂ ಗ್ರೌಂಡಲ್ಲೆಲ್ಲ ಓಡಾಡ್ಕೊಂಡು ತುಂಬ ಚೆನ್ನಾಗಿ ಆಡಿದ್ರು. ರಂಜಿತ್, ನೀನೇ ಏನಾರು ಹೇಳೋಗಲ್ಲ. ಸೆಕೆಂಡ್ ಮ್ಯಾಚು ಕೂಡ ವಿನ್ ಆಗ್ತೀವಿ. ನಮ್ಮ ಸುಮನ್ ಅಣ್ಣ ವಿನ್ ಮಾಡಿಸ್ತಾನೆ. ವಿಕ್ಕಿದು ಬರೀ ತಿನ್ನೋದೇ ಕೆಲಸ, ಎಲ್ಲಿ ಸೋಲ್ಲಿ ಗೆಲ್ವಿ, ತಿನ್ನೋದಂತೂ ಬಿಡೋಲ್ಲ ಸಾಹೇಬ್ರು. ತಿನ್ಕೊಂಡು ಆರಾಮಾಗಿ ನಮ್ಮ ಅಬ್ಬಾಸು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಗ್ರೌಂಡಿಗೆ ಬಂದರೆ ಬುಮ್ರಾ ಆಕ್ಷನ್ನಲ್ಲಿ ಬೌಲಿಂಗ್ ಆಗ್ತಿದ್ರು ಹುಡುಗರು. ತುಂಬ ಖುಷಿ ಆಯಿತು ಅವ್ರನ್ನೆಲ್ಲ ನೋಡಿಕೊಂಡು. ಬಾಯ್ಸ್ ಎಲ್ಲ ತುಂಬಾ ಚೆನ್ನಾಗಿ ಆಡಿದ್ವಿ. ಆದ್ರೂ 6 ರನ್ನಿಂದ ಸೆಮಿಫೈನಲ್ ಮ್ಯಾಚ್ ಸೋತ್ವಿ. ಈ ವರ್ಷ 9-10 ಮ್ಯಾಚು ಬರೀ ಸೆಮಿಫೈನಲ್ಲೇ ಸೋತ್ಬಿಟ್ಟಿದ್ವಿ. ತುಂಬ ಬೇಜಾರಾಯಿತು. ಅಲ್ಲಿಂದ ನಮ್ಮ ಹೋಮ್ ಗ್ರೌಂಡ್ ಬಂದ್ಬಿಟ್ಟು ಮನೆ ಕಡೆ ಬಂದು